ಎಲ್ಲರಿಗೂ ನಮಸ್ಕಾರ. ಏಕಾದಶಿಯ ಉಪವಾಸದ ದಿನ ಏನು ತಿನ್ನಬೇಕು, ಏನು ತಿನ್ನಬಾರದು ಎನ್ನುವುದು ಹಾಗೂ ಏಕಾದಶಿಯ ವ್ರತ ಹೇಗೆ ಮುಗಿಸಬೇಕೆನ್ನೋದು ನೋಡೋಣ ಬನ್ನಿ. ಏಕಾದಶಿಯು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವುಳ್ಳ ವ್ರತ. ಈ ವ್ರತವು ಪ್ರತಿ ತಿಂಗಳು 2 ಸರಿ ಆಚರಿಸಲಾಗುತ್ತದೆ. ಏಕಾದಶಿ ವ್ರತ ಮಾಡುವವರು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಎಂಬುದರ ಬಗ್ಗೆ ಈ ವಿಡಿಯೋ ಇದೆ. ಏಕಾದಶಿಯ ಮಂಗಳಕರವಾದ ದಿನದಂದು ಭಗವಾನ್ ವಿಷ್ಣುವಿನ ಭಕ್ತರು ಉಪವಾಸ ವ್ರತ ಆಚರಿಸುತ್ತಾರೆ. ಏಕಾದಶಿ ಆಚರಿಸೋದ್ರಿಂದ ಸಮೃದ್ಧಿ ತರುತ್ತದೆ ಮತ್ತು ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಏಕಾದಶಿಯು ಹುಣ್ಣಿಮೆಯಿಂದ ಮತ್ತು ಅಮಾವಾಸ್ಯೆಯಿಂದ ಚಂದ್ರನ ಚಕ್ರದ 11ನೇ ದಿನವಾಗಿದೆ. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಏಕಾದಶಿ ವ್ರತವು ಅದರದೇ ಆದ ಮಹತ್ವ ಹೊಂದಿದೆ. ಪ್ರತಿ ತಿಂಗಳು 11 ದಿನಗಳಿಗೆ ಎಂಬ ಹಾಗೆ 2 ಏಕಾದಶಿ ಬರುತ್ತವೆ. ಈ ದಿನ ವಿಷ್ಣುವಿನ ಭಕ್ತರು ಈ ದಿನ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಕಠಿಣ ವ್ರತವನ್ನು ಮಾಡುತ್ತಾರೆ. ಏಕಾದಶಿ ವ್ರತ ಮಾಡುವುದರಿಂದ ಜನ್ಮಗಳ ಪಾಪಗಳನ್ನು ಕಳೆಯುವುದು, ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುವುದು. ಈ ದಿನ ವಿಷ್ಣುವಿನ ಭಕ್ತರು ಉಪವಾಸದ ವ್ರತ ಆಚರಿಸದೇ ಇರಲಿ. ಈ ವ್ರತದ ನಿಯಮ ಕಡ್ಡಾಯವಾಗಿ ಪಾಲಿಸುವುದು ಅವಶ್ಯಕ. ಏಕಾದಶಿ ವ್ರತವು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ವ್ರತಗಳಲ್ಲಿ ಕಠಿಣ ವ್ರತ ಹಾಗೂ ಅತ್ಯಂತ ಫಲದಾಯಕ ವ್ರತ. ಸರಿಯಾದ ನಿಯಮಗಳಿಂದ ಆಚರಿಸೋದ್ರಿಂದ ಅದೃಷ್ಟವು ಒಲಿಯುತ್ತದೆ ಮತ್ತು ವಿಷ್ಣುದೇವನ ಆಶೀರ್ವಾದವು ದೊರೆಯುತ್ತದೆ. ಏಕಾದಶಿ ದಿನದಂದು ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು, ಏಕಾದಶಿ ಮುಕ್ತಾಯ ಹೇಗೆ ಗೊಳಿಸುವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಏಕಾದಶಿಯ ವ್ರತವು ದಶಮಿಯ ಸಂಕಲ್ಪದ ದಿನದಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ದಿನದಂದು ಉಪವಾಸ ಮತ್ತು ದ್ವಾದಶಿ ದಿನ ಪಾರಣೆ. ಇದು 3 ದಿನಗಳಿಗೆ ಹರಡಿರೋದ್ರಿಂದ ಇದು 3 ದಿನಗಳ ವ್ರತ ಎಂದು ಕರೆಯಲಾಗುತ್ತದೆ. ಏಕಾದಶಿಯ ದಿನ ಏನನ್ನು ತಿನ್ನಬಹುದು? ತಾಜಾ ಹಣ್ಣುಗಳನ್ನು ಸೇವಿಸಬಹುದು ಹಾಗೂ ಎಳ್ನೀರು ಕುಡಿಯಬಹುದು. ಕೆಲವು ತರಕಾರಿಗಳನ್ನು ಹಸಿಯಾಗಿ ತಿನ್ನಬಹುದು. ನೀವು ಎಲ್ಲ ರೀತಿಯ ಬೀಜಗಳು ಬಳಸಬಹುದು. ಅದರಿಂದ ಪಡೆದ ಎಣ್ಣೆಗಳನ್ನು ಬಳಸಬಹುದು. ಆಲೂಗಡ್ಡೆಯಂತಹ ಭೂಮಿಯ ಒಳಗಡೆ ಬೆಳೆದಿರುವಂಥ ಪದಾರ್ಥಗಳನ್ನು ನೀವು ಬಳಸಬಹುದು. ಗೆಣಸು ಬಳಸಬಹುದು. ಸಬ್ಬಕ್ಕಿ, ಸಾಬುದಾಣಿ ಬಳಸಬಹುದು. ಏಕಾದಶಿ ವ್ರತದ ದಿನ ನೀವು ಸಕ್ಕರೆ ಮತ್ತು ಹಾಲನ್ನು ಸೇವಿಸಬಹುದು. ಶುದ್ಧ ಉಪ್ಪು, ಕರಿಮೆಣಸುಗಳನ್ನು ನೀವು ಬಳಸಬಹುದು. ಖಾರದ ಬದಲು ಕರಿಮೆಣಸುಗಳನ್ನು ಬಳಸಿ ಮತ್ತು ನೀವು ಶುಂಠಿಯನ್ನು ಬಳಸಬಹುದು. ಇಷ್ಟೆಲ್ಲ ನೀವು ಬಳಸಬಹುದು. ಇವಾಗ ಏಕಾದಶಿ ದಿನ ಏನನ್ನು ತಿನ್ನಬಾರದು ಎಂದರೆ ಧಾನ್ಯಗಳು ಸೇವಿಸಬಾರದು. ಬೀನ್ಸ್ ಅಂತ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗ್ಯವಲ್ಲವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೊಟ್ಟೆ, ಮಾಂಸಾಹಾರಗಳನ್ನು ಸೇವಿಸಬಾರದು. ವಿಷ್ಣುವಿಗೆ ಧಾನ್ಯವಾಗಿ ಪ್ರಸಾದವನ್ನು ಅವಲಕ್ಕಿಯಿಂದ ಮಾಡಿದರೆ ತುಂಬ ಒಳ್ಳೆಯದು. ಅನ್ನದಿಂದ ಮಾಡಿರೋ ಪ್ರಸಾದ ಇಡಬಾರದು. ಮತ್ತು ಮರೆಯದೆ ತುಳಸಿ ದಳದ ತೀರ್ಥವನ್ನು ಅರ್ಪಿಸಬೇಕು. ನಿಮ್ಮ ವ್ರತವು ಮುಗಿಸುವ ಸಮಯದಲ್ಲಿ ತುಳಸಿ ತೀರ್ಥವನ್ನು ಸೇವಿಸಿ ವ್ರತವನ್ನು ಮುಗಿಸಬಹುದು. ಇನ್ನು ಏಕಾದಶಿ ವ್ರತ ತೆಗೆಸುವುದು ಹೇಗೆ ಎಂದರೆ, ಏಕಾದಶಿ ವ್ರತ ಮಾಡಿದ ಜನರು ಏಕಾದಶಿಯ ಮರುದಿನ ದ್ವಾದಶಿ ದಿನ ಸೂರ್ಯ ಉದಯಿಸಿದ ಪಾರಣದ ಸಮಯದಲ್ಲಿ ವಿಷ್ಣು ದೇವನನ್ನು ಪೂಜಿಸಿ ಮಾಡಿರೋ ಪ್ರಸಾದವನ್ನು ಅರ್ಪಿಸಿ ಬಳಿಕ ಉಪವಾಸದ ವ್ರತವನ್ನು ತೆಗೆಸಬೇಕು. ಯಾವುದೇ ಏಕಾದಶಿ ವ್ರತ ಇದ್ದರೂ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ. ಜೊತೆಗೆ ವಿಷ್ಣು ಸಹಸ್ರನಾಮ ಪಠಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.